ಎಲ್ರಿಗೂ ಥ್ಯಾಂಕ್ ಯು. ಮೂರು ನಿರ್ಮಾಣ ಸಂಸ್ಥೆ PRK ಅಶ್ವಿನಿ ಮೇಡಮ್, ಜಯಣ್ಣ ಕಂಬೈನ್ಸಿಂದ ಜಯಣ್ಣ ಮತ್ತು ಬೋಗಣ ಹಾಗೂ KRG ನಾನು ಯೋಗಿ ಇಬ್ಬರು ಅಂದರೆ ಮೂರು ಪ್ರೊಡಕ್ಷನ್ ಸೇರಿ ಮಾಡ್ತಿರೋದು. ಯುವರಾಜ್ ಕುಮಾರ್ ಅವರ 2ನೇ ಚಿತ್ರ, ರೋಹಿತ್ ಪದಕಿ ನಮ್ಮ ಉತ್ತರಾಖಂಡ ಮತ್ತು ರತ್ನಂ ಪ್ರಪಂಚ ಅವರ ನಿರ್ದೇಶಕರು. ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. June 6th ರಿಲೀಸ್, ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಬ್ಬೊಬ್ಬರಾಗಿ ಕೊಡ್ತೀನಿ. ಫಸ್ಟ್ ಸತ್ಯ ಸರ್, ನಮ್ಮ ಕ್ಯಾಮ್ರಾಮನ್ ಮಾತಾಡೋಕ್ಕೆ. ನಮಸ್ಕಾರ. ಇವತ್ತು ನಿಜವಾಗ್ಲೂ ಖುಷಿ ಪಡುವಂಥ ವಿಷಯ ನನಗೆ, ಯಾಕಂದರೆ ಕರ್ನಾಟಕದ 3 ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಗಳು ಸೇರಿಕೊಂಡು ಒಂದು ಪವರ್ಫುಲ್ ಆದ ಕತೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದು. ಅದರಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಮತ್ತು ಇದೇ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಜವಾಬ್ದಾರಿನ ನಾನು ಚೆನ್ನಾಗಿ ನಿರ್ವಹಿಸಿ ಉತ್ತಮವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಒಂದು ದೊಡ್ಡ ಜವಾಬ್ದಾರಿ, ಯಾಕಂದರೆ ಇಂಥ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಅವಕಾಶ ನಮಗೆ ಕೊಟ್ಟಾಗ ಆ್ಯಂಡ್ ಯುವ ಅವರು ನಡೆಸ್ತಾ ಇರುವಾಗ ಅಂದರೆ ತುಂಬ ದೊಡ್ಡ ಜವಾಬ್ದಾರಿ. ಸೊ ತುಂಬ ಒಳ್ಳೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ರೋಹಿತ್ ಸರ್. ರೋಹಿತ್ ಪದಕಿ ಸರ್ದು ನಾನು ರತ್ನ ಪ್ರಪಂಚ ನೋಡಿದ್ದೆ, ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು ಸಿನಿಮಾ. ಮತ್ತು ಸತ್ಯ ಸರ್ ಹೇಳ್ದಂಗೆ 3 ಪ್ರಮುಖ ಸಂಸ್ಥೆಗಳು ಅಂದರೆ KRG, ಜಯಣ್ಣ ಫಿಲ್ಮ್ಸು ಮತ್ತು ಅಶ್ವಿನಿ ಮೇಡಮ್ PRK. ಸೊ ಇವ್ರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ಮತ್ತು ಕತೆ ವಿಚಾರಕ್ಕೆ ಬಂದಾಗ ತುಂಬ ತಿರುವುಗಳು ಹೊಡೆದಿರುವಂಥ ಕತೆ. ಮತ್ತು ಯುವ ಸರ್ ಲಕ್ಕಿ, ಯಾಕಂದರೆ ಒಬ್ಬ ಆ್ಯಕ್ಟ್ರಾಗಿ ಈ ಥರದ್ದು ವರ್ಸಟ್ಯಾಲಿಟಿ ಇರುವಂಥ ಕತೆ ಸಿಕ್ಕಿರೋದು. ಮತ್ತು ಅವರು ಇನ್ನೂ ಚೆನ್ನಾಗಿ ಪೋರ್ಟ್ರೇಟ್ ಆಗುವಂಥ ಕತೆ. ಸೊ ಥ್ಯಾಂಕ್ಸ್ ಟು ರೋಹಿತ್ ಪದಕಿ ಸರ್, ಯಾಕಂದರೆ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಮತ್ತು ಕಂಪ್ಲೀಟಾಗಿ ನನಗೆ ಬರೆದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದಷ್ಟು ಶೇಡ್ಸು ನಾವು ಬರೆದು ಕೊಡುವಂಥ ಕೆಲಸ ನಡೀತಿದೆ. ಮತ್ತು ವೇದಿಕೆ ಮೇಲೆ ಘಟಾನುಘಟಿಗಳಿದ್ದಾರೆ. ಸತ್ಯ ಸಾರು, ಚರಣ್ ಸಾರು ಮತ್ತು ರಾಜನ್ ಸಾರು, ತುಂಬ ಜನ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಯೋಗಿ ಜಿ ರಾಜ್ ಬಗ್ಗೆ ನಾನು ಹೇಳಲೇಬೇಕು, ನನಗೆ ತುಂಬ ಒಳ್ಳೆಯ ಗೆಳೆಯ. ಸೊ ಒಂದು ಕಾಲದಲ್ಲಿ ಟೀ ಕುಡ್ಕೊಂಡು ಕಾಲ ಕಳ್ತಿದ್ದು ಗಾಂಧಿನಗರದಲ್ಲಿ, ಇವತ್ತೊಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ತಾನು ಒಂದು ಸಂಸ್ಥೆಯಲ್ಲಿ ಬಲವಾಗಿರೋದು ತುಂಬ ಖುಷಿ ಕೊಡುತ್ತೆ. ಮತ್ತು ಎಕ್ಕ ಅದು ಮಾಸ್ ಟೈಟಲು, ಸೊ ತುಂಬ ಜನಕ್ಕೆ ಎಟಕುತ್ತೆ. ಸೊ ಏನು ಅನ್ನೋದು ಕತೆ ಸಿನಿಮಾ ಎಲ್ಲ ಬಂದಮೇಲೆ ಇದಾಗುತ್ತೆ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಅಶ್ವಿನಿ ಮೇಡಮ್. ಪ್ರೊಡ್ಯೂಸರ್ಸ್ Ashwini madam, Karthik and Mr. Yogiraj and Mr. Jayanna, thank you so much. ತುಂಬ ಈ ಅವಕಾಶಕ್ಕೆ ತುಂಬ ಧನ್ಯವಾದಗಳು. ಬಗ್ಗೆ ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು, ಸಿನಿಮಾ ಸ್ಟಾರ್ಟ್ ಆಗೋದು ಕಾಶ್ಮೀರದಲ್ಲಿ, ಎಂಡ್ ಆಗೋದು ಕಾಶ್ಮೀರದಲ್ಲೇ. ಬಟ್ ಈ ಮಧ್ಯೆ ಅಲ್ಲಿಂದ ಜರ್ನಿ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಮೈಸೂರು ಹೋಗುತ್ತೆ, ಮೈಸೂರಿಂದ ಬಾಂಬೆ, ಕಲ್ಕತ್ತಾ, ಡೆಲ್ಲಿ ಫುಲ್ಲು ರೌಂಡ್ ಆಗುತ್ತೆ. ಮತ್ತು ಇದ್ರ ಜೊತೆಲಿ ಸ್ವಲ್ಪ ಹಳ್ಳಿ ಪೋರ್ಷನ್ನು ಬರುತ್ತೆ. ಇನ್ನೂ ಹತ್ರ ಬೇಕಾ? ಹಳ್ಳಿ ಪೋರ್ಷನ್ನು ಬರುತ್ತೆ. ಮತ್ತು ಈ ಸಿನಿಮಾ ಕಾರ್ತಿಕ್ ಅವ್ರು ಹೇಳ್ದಂಗೆ ಸ್ಟಾರ್ಟ್ ಆದರೆ ಒಂದೇ ಶೆಡ್ಯೂಲ್ನಲ್ಲಿ ಸಿನಿಮಾ ಮುಗಿಸ್ತೀವಿ. ಜೊತೆಲಿ June 6ಕ್ಕೆ ಅನೌನ್ಸ್ ಮಾಡಿದ್ದೀವಿ. ರೀಸನ್ ಬಂದು ಇಷ್ಟೇ, ನಾವು ಬರೀ ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ ಹಂಗನ್ಬಿಟ್ಟು ಬೇರೆದೇನು ಮಾರಲ್ಲ ಅಂತ ಅಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗಿದೆ, TV ಮತ್ತು ಡಿಜಿಟಲ್ ಬಂದ್ಬಿಟ್ಟು ಬಜೆಟ್ಗಳು ಜಾಸ್ತಿಯಾಗಿ ಸಿನಿಮಾ ರಿಲೀಸ್ ಆಗಿ ಇಟ್ಟಾದ್ರೂ ಅವರು ಬರ್ತಾ ಇಲ್ಲ. ಅದಕ್ಕೋಸ್ಕರ 3 ಕಂಪ್ನಿ ಸೇರಿ ಏನಕ್ಕೆ ಇದು ಮಾಡೋದು, ಬಿಗ್ ಬಜೆಟ್ ಸಿನಿಮಾನೇ ಕಷ್ಟದಲ್ಲಿ ಸುಖದಲ್ಲಿ ಎಡತಲಿರೋಣ. ಇದೊಂಥರ ಚಾಲೆಂಜ್ ಆಗಿ ತಗೊಂಡು, ಅಂದರೆ ನೆಗೆಟಿವ್ ಏನಿಲ್ಲ, ಚಾಲೆಂಜ್ ಆಗಿ ತಗೊಂಡು ಜನಗಳಿಗೋಸ್ಕರ ಚಾಲೆಂಜ್ ಆಗಿ ತಗೊಂಡು 6 ತಿಂಗಳಿಗೆ ರಿಲೀಸ್ ಮಾಡಬೇಕು. ಮತ್ತು ಇದ್ರ ಜೊತೆಲಿ ಇನ್ನೊಂದು ಪ್ಲಸ್ ಏನಂದರೆ TV ಡಿಜಿಟಲ್ ಬಂತು ಚೇತನ್, ನಾನು ಹೇಳಿದೆ ನಿನ್ನ ಹತ್ರ, ಹಂಗೆ ತಗೊಂಡೋದ್ರು, ಹಂಗೆ ಬೆಳೆಸಿದ್ರು. ಬಟ್ ಥಿಯೇಟ್ರ್ನವ್ರು ಏನು ಅಂದರೆ ಥಿಯೇಟ್ರಿಗೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ಥಿಯೇಟ್ರ್ ಓಪನ್ ಆದರೆ ಅದಿರೋ ಗಂಟ ಒಬ್ಬ ನಿರ್ಮಾಪಕನಿಗಾಗಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗಲಿ ಅನ್ನ ಹಾಕಿರ್ತಾರೆ. ಇವತ್ತು ನಮಗೆ ಅವರೇ ಅನ್ನ ಹಾಕ್ತಾ ಇರೋದು, ಅವ್ರ ಜೊತೆಲೇ ನಾವು ಹಂಚ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ. ಅದ್ರ ಕಷ್ಟ ಸುಖದಲ್ಲಿ 2 ತಿಂಗಳು ಥಿಯೇಟ್ರ್ನವ್ರು ಇದ್ದಾರೆ. ಅದಕ್ಕೋಸ್ಕರ ನಾವು ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಆರೈಕೆ ದಯವಿಟ್ಟು ನಮ್ಮ ತಲೆ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.
ನಮಸ್ಕಾರ. ಒಂದು ಒಳ್ಳೆಯ ಸಿನಿಮಾನ ಒಳ್ಳೆಯವ್ರ ಜೊತೆ ಸೇರಿ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇದೇ ಥರ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಮ್ಮ ಪಿಕ್ಚರ್ ಒಳ್ಳೆ ಪ್ರಮೋಷನ್ ಮಾಡಿಕೊಡಿ ದಯವಿಟ್ಟು, ಅಷ್ಟು ಕೇಳ್ಕೊತೀನಿ ನಿಮ್ಮನ್ನು. ಎಲ್ರಿಗೂ ನಮಸ್ಕಾರ. ಎರಡನೇ ಸಿನಿಮಾ ನಾನು ಯುವ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗಾಟ್ ಲಕ್ಕಿ. ಒಳ್ಳೆ ಟೀಮ್, ಚರಣ್ ಇರ್ಬೋದು, ಸತ್ಯ ಹೆಗ್ಡೆ ಸರ್, ದ ಹೀರೋಯಿನ್ಸ್, ಅಫ್ಕೋರ್ಸ್ ಮಾಸ್ತಿ ದ ರೈಟರ್, ಫ್ಯಾಂಟಾಸ್ಟಿಕ್ ರೈಟರ್. ರೋಹಿತ್ ಅವ್ರ ಕಥೆನೂ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಎಲಿಮೆಂಟ್ಸ್ ಇದೆ, ಕಾಂಟೆಂಟ್ ವರ್ಸಸ್ ಕಮರ್ಷಿಯಲ್. ಸೊ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಲಾಸ್ಟ್ ಟೈಮ್ ಬಂದು ಮಾತಾಡೋಕ್ಕೆ ಬರೋದು ಲಾಂಗ್ ಟೈಮ್ ಆಗೋ. ಅಲ್ಲಿ ಪೋಸ್ಟರ್ಸ್ ಎಲ್ಲ ನೋಡಿ ನಾನು ನೆಕ್ಸ್ಟ್ ಯಾವಾಗ ಬರ್ತೀನಿ ಮೂವಿಗೆ ಅಂತ ಅಂದ್ಕೊಂಡಿದ್ದೆ. ಸೊ ದ ನೆಕ್ಸ್ಟ್ ಟೈಮ್ ಐಮ್ ಕಮಿಂಗ್. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಐ ಆಮ್ ವೆರಿ ಹ್ಯಾಪಿ ಬಟ್ ಆಲ್ಸೋ ಅ ಲಿಟಲ್ ಟೆನ್ಸ್. ತುಂಬ ಚೆನ್ನಾಗಿದ್ರು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ವರ್ಕಿಂಗ್ ವಿತ್ ಯುವ, ಅಶ್ವಿನಿ ಮ್ಯಾಮ್, ಜಯನ ಸರ್ ಆ್ಯಂಡ್ ಕಾರ್ತಿಕ್. ಥ್ಯಾಂಕ್ ಯು. ಜಾಲಿ ಎಲ್ರಿಗೂ ಒಂದು ಜಾಲಿ. ತುಂಬ ಸಂತೋಷವಾಗಿದೆ. ಈ ದೊಡ್ಡ ಸಂಸ್ಥೆಗಳಿಗೆ ನಾನು ಚಾನ್ಸ್ ಕೊಟ್ಟು ಇವತ್ತು ಮತ್ತೊಮ್ಮೆ ಜಾಲಿ 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 ಜಾಲಿ. ನಮಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾನು ಫಸ್ಟ್ ಪಿಕ್ಚರೇ ಟಗರು, ಎರಡನೇದು ಅಪ್ಪು ಸರ್ ಜೊತೆಲಿ ಮಾಡಬೇಕಾಯ್ತು, ಮಿಸ್ ಆಯಿತು. ಮೂರನೇದು ರಾಘಣ್ಣ ಜೊತೆಲಿ ಆಗಿಲ್ಲ, ಅವ್ರ ಮಗ ಯುವರಾಜ್ ಜೊತೆಲಿ ಮಾಡ್ತಾ ಇದ್ದೀನಿ. ಇವು 3 ಪಿಕ್ಚರ್ ಮಾಡಿದ್ದು ನನಗೆ ರಾಜಣ್ಣ ಜೊತೆಲೇ ಮಾಡಿದೆ ಒಂದು ಖುಷಿ. ರಾಜಣ್ಣ ಜೊತೆಲೇ ಮಾಡಿದ ಖುಷಿ. ಈ ಜಾಲಿ ಜಾಲಿ ಒಂದು ಪದ ವಿಜಯ್ ಸಾರು ಹಾಗೂ ಮಾಸಿ ಸಾರ್ಗೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಹೆಂಗದು, ನಾನು ಮಾಡಿದ 4 ಪಿಕ್ಚರ್ಗೂ ಮಾಸಿ ಸಾರೇ ಡೈಲಾಗು, ಚರಣ್ ಸಾರೇ ಮ್ಯೂಸಿಕ್ಕು, 3 ಪಿಕ್ಚರ್ ಬ್ಲಾಕ್ ಬಸ್ಟರು. ಇದು ಅದೇ ಥರ ಬ್ಲಾಕ್ ಬಸ್ಟರ್ ಸೂಪರ್. ಯಾಕಂದರೆ ನಾವು ನೋಡಿ ಆ ಟ್ರಿಕ್ಕಾಗಿ ಮಾಸಿ ಸಾರು, ಚರಣ್ ಸಾರು ಹಿಂಗೆ ಬಂದಿದ್ವಿ. ಅದರಿಂದ ನಮಗೆ ಚಾನ್ಸ್ ಕೊಟ್ಟಿದ್ದ ಎಲ್ಲ ಗಣ್ಯವಂತರುಗಳು ಥ್ಯಾಂಕ್ಸ್ ಹೇಳ್ಕೊಂಡು ನಾನು ಬಿಡು ಮಾಡ್ಕೊತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜಾಲಿ ಜಾಲಿ ಎಲ್ಲ ಜಾಲಿ. ಎಕ್ಕ ಪಿಕ್ಚರ್ಗಂತೂ ಒಂದು ಮಸ್ತ್ ಜಾಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಗೆಲ್ಲರೂ ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. 3 ದೊಡ್ಡ ಪ್ರೊಡಕ್ಷನ್ ಹೌಸು ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹೊಸ್ತು ಅಂತಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರ ಬೆಳವಣಿಗೆ ಮುಂದೆ ಆಗಲಿ. ಇದು ಮುಂದೆ ತುಂಬ ಹೊಸ ಕೊಲಾಬ್ರೇಷನ್ಸ್ಗೆ ಒಂದು ಅವಕಾಶ ಕೊಡಲಿ ಅಂತ ಆಸೆ ಪಡ್ತೀನಿ. ಏನಂದರೆ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು. ನಾವು ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾಗಿರೋ ತಾಕತ್ತು, ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನಂದು ಆಸೆ ಹಾಗೂ ಆಕಾಂಕ್ಷೆ. ಅದೇ ಥರ ಇವಾಗ ತುಂಬ ದೊಡ್ಡ ಟೀಮು, ಚರಣ್ ಸರ್ ಆಗಿರಲಿ, ಸತ್ಯ ಆಗಲಿ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನಿಮಾ ಅದಕ್ಕೆ ಮುಂಚೆ ಎಲ್ಲ ಸಿನಿಮಾನು ನೋಡ್ಕೊಂಡ್ಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡ್ಬಂದು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಕಲಿಯೋಕ್ಕೆ ಭಾಳ ಅವಕಾಶ ಇದೆ. ಆ್ಯಂಡ್ ಚರಣ್ ಸರ್ ಅವ್ರ ಮ್ಯೂಸಿಕ್ ಅಂತೂ ಮೊದಲಿಂದ ತುಂಬ ಇಷ್ಟ. ಟಗರು ಸಿನಿಮಾ ಅಂತೂ ಅವಾಗ ಕೇಳ್ದಾಗಿಂದ ಪ್ರತಿಯೊಬ್ಬರಿಗೂ ಆ ಟಗರು ಸಾಂಗ್ ಅಂತೂ ಇವಾಗ ನೆನಪಾದ್ರೂ ಒಂಥರ ಬೈಕೆಲ್ಲ ಈಗಲೇ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಸೊ ಅದೇ ಥರ ಒಂದು ಸೂಪರ್ ಆಗಿರೋ ಒಂದು ಸಾಂಗ್ ನಮ್ಮ ಚಿತ್ರಕ್ಕೆ ಬರ್ತಾ ಇದೆ. ಆ್ಯಂಡ್ ಸುಮಾರು ಸಾಂಗ್ಸ್ ಇದೆ. ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ. ಆ್ಯಂಡ್ ಮಾಸ್ತಿ ಸರ್ ಅಂತೂ ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆಯಲ್ಲಿ ಎಷ್ಟು ತೂಕ ಇದೆ, ಎಷ್ಟು ಪವರ್ ಇದೆ ಅಂತ. ಅವ್ರು ಬರೆಯೋ ಲೈನ್ಸಲ್ಲಿ ನಾನು ಕರೆಕ್ಟಾಗಿ ಶಕ್ತಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್, ನೋಡೋಣ. ಆ್ಯಂಡ್ ಅಫ್ಕೋರ್ಸ್ ಅಶ್ವಿನಿ ಆಂಟಿ ನಂಗೆ ತುಂಬ ದೊಡ್ಡ ಸಪೋರ್ಟು ಪ್ರತಿಯೊಂದು ವಿಷಯದಲ್ಲಿ. ಆ್ಯಂಡ್ ನಮ್ಮ ಹೋಮ್ ಬ್ಯಾನರಲ್ಲಿ ಸಿನಿಮಾ ಬರ್ತಿರೋದು ನನಗೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಜಯಣ್ಣ ಕಂಬೈನ್ಸ್ ಆ್ಯಂಡ್ KRG ಒಟ್ಟಿಗೆ ಸೇರಿ ಅಂದರೆ ಎಲ್ಲರೂ ನಮ್ಮ ಮನೆಯವ್ರ ಥರನೇ. ಒಂದೇ
ಒಂದೇ ಬಿಲ್ಡಿಂಗಲ್ಲಿ ಇರೋದು ಇನ್ಫ್ಯಾಕ್ಟ್. ಸೊ ಒಂದೇ ಬಿಲ್ಡಿಂಗಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದ್ದು ಪ್ರತಿಯೊಂದು ಪ್ರೊಡಕ್ಷನ್ ಹೌಸಲ್ಲೂ ಒಂದು ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅನ್ನೋದು ನಮ್ಗೆಲ್ಲರೂ ನಂಬಿಕೆ. ನೀವೆಲ್ಲರೂ ಇಷ್ಟಪಡ್ತೀರಾ ಎಕ್ಕ ಸಿನಿಮಾನ ಅನ್ನೋದು ನಾನು ನಂಬಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ರೋಹಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ಫಸ್ಟ್ ರತ್ನನ್ ಪ್ರಪಂಚ ನನಗೆ ತುಂಬ ಇಷ್ಟ ಆಗಿದ್ದ ಸಿನಿಮಾ. ಆ್ಯಂಡ್ ಅವ್ರು ತೆಗಿಯೋ ಸ್ಟೈಲ್ ಆಗಲಿ ಅವ್ರು ಸಿನಿಮಾ ಮಾಡೋ ಸ್ಟೈಲ್ ಆಗಲಿ ನನಗೆ ಭಾಳ ಇಷ್ಟ. ಆ್ಯಂಡ್ ಈ ಫಿಲಿಮಲ್ಲಿ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಕತೆ, ತುಂಬ ವೇರಿಯೇಷನ್ಸ್ ಇದೆ. ಆ್ಯಂಡ್ ಮಾಸ್ತಿ ಸರ್ ಹೇಳ್ದಂಗೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಕ್ಟ್ ಮಾಡೋಕ್ಕಂತ ತುಂಬ ಈ ಸಿನಿಮಾಲು ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ವೇರಿಯೇಷನ್ ಸಖತ್ ಚಾಲೆಂಜಿಂಗ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಜೊತೆ ಟ್ರಾವೆಲ್ ಮಾಡೋಕ್ಕೂ ನಾನು ಕಾಯ್ತಾ ಇದ್ದೀನಿ ಸರ್. ಆ್ಯಂಡ್ ಹೀರೋಯಿನ್ ಸಂಪಾದ ಆಲ್ ದಿ ಬೆಸ್ಟ್, ನಿಮಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ ಮೊದಲನೇದಾಗಿ. ಹಾಗೆ ಇಷ್ಟು ಜನಗಳ ಜೊತೆ ನಾನು ಒಂದು ಸ್ಟೇಜ್ ಹಂಚ್ಕೋತೀನಿ ಅನ್ನೋದು ಬಹುಶಃ ನಮ್ಮ ಕನ್ಸ್ಮನ್ಸಲ್ಲೂ ನೆನೆಸಿರಲ್ಲ ಎಲ್ಲ ಘಟಾನುಘಟಿಗಳು. ಸೊ ಎಲ್ರಿಗೂ ಥ್ಯಾಂಕ್ಸ್. ಈ ಸಿನಿಮಾನ ಒಂದು ಗಟ್ಟಿ ತಂಡ ಕಟ್ಕೊಂಡು ಶೂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಪ್ರಿಪೇರ್ ಮಾಡೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಅಣ್ಣ ಹೇಳ್ದಂಗೆ June 6 ರಿಲೀಸ್ಗೂ ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡ್ತಾ ಇದ್ದೀವಿ, ಹಾಡುಗಳು ರೆಡಿ ಆಗಿದೆ, ಆಗಲೇ ಶೂಟಿಗೆ ರೆಡಿ ಆಗಿದ್ದೀವಿ. ಆ್ಯಂಡ್ ಯುವ ಅವರಲ್ಲಿ ಏನೋ ಒಂದು ಎನರ್ಜಿ ಇದೆ, ಆ ಎನರ್ಜಿನ ಚಾನಲೈಸ್ ಮಾಡುವಂಥ ಕೆಲಸ ಈ ಸಿನಿಮಾಲಿ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಇಷ್ಟು ಜನ ಸೇರಿದ್ದೀವಿ. ನಮ್ಮ ಮುಂದಿನ ಒಂದು ಪೀಳಿಗೆಯ ಸೂಪರ್ ಸ್ಟಾರ್ ಆಗಿ ನಾವೊಬ್ಬ ಯುವನಲ್ಲಿ ಕಾಣ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಸಂಪದ ಶಿ ಈಸ್ ಎ ನ್ಯೂ ಫೇಸ್, ಹೊಸ ಇದು. ಆ್ಯಂಡ್ ಬೇರೆ ಸಿನಿಮಾಗಳು ಮಾಡಿದ್ದಾರೆ, ನಮ್ಮಲ್ಲಿ ಐ ಫೌಂಡ್ ತುಂಬ ಆ್ಯಕ್ಟಾಗಿ ಸೂಟ್ ಆಗ್ತಾರೆ ನಮ್ಮ ಪಾತ್ರಕ್ಕೆ ಅಂತ, ಹಾಗಾಗಿ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಗಟ್ಟಿ ತಂಡ ಸತ್ಯ ಸರ್ರು, ಚರಣ್ ಅವರು, ಮಾಸ್ತಿ ಅವರು ಎಲ್ಲರೂ ಸೇರಿ, ದೀಪು ಸರ್ರು, ಆಮೇಲೆ ರಾಜನ್ ಅವರು, ಆರ್ಟ್ ಶಿವಕುಮಾರ್ ಮತ್ತು ಅಮರ್ ಇದ್ದಾರೆ. ಸೊ ಹೀಗೆ ನನ್ನ ಜೊತೆ ಕತೆ ಬರೆದಿರೋ ವಿಕ್ರಮ್ ಹತ್ವಾರು. ಸೊ ಎಲ್ಲರೂ ವಿ ಆರ್ ಆಲ್ ಒಂದು ಮಟ್ಟದಲ್ಲಿ ಸೀಸನ್ ಆಗ್ಬಿಟ್ಟು ಬಂದಿರೋವಂಥ ಒಂದು ತಂಡ ಇದು. ಸೊ ವಿ ಆರ್ ಟ್ರೈಂಗ್ ಟು ಗಿವ್ ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಚೆನ್ನಾಗಿ ಮಾಡೋಣ ಅನ್ನೋ ಇದ್ರ ಕುತೂಹಲದಲ್ಲಿದ್ದೀವಿ. ಆ್ಯಂಡ್ ಅಣ್ಣ ಹೇಳ್ದಂಗೆ ಪ್ರಾಪರ್ ಥಿಯೇಟ್ರಿಗೆ, ಯಾಕೆಂದರೆ ರತ್ನನ್ ಪ್ರಪಂಚ OTTಯಲ್ಲಿತ್ತು, ಅದನ್ನು ನಾವು ಥಿಯೇಟ್ರಿಗೆ ಮಾಡಬೇಕು ಅಂತಿದ್ದು ಕೋವಿಡ್ ಟೈಮ್ಸ್. ಇದರಿಂದ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಜನ ಮಜಾ ಮಾಡಿ ಹಬ್ಬ ಮಾಡಿ ಅದಾದಮೇಲೆ ನಾವು OTT ಇದರಲ್ಲಿ ನೋಡೋವಂಥ ಇದಕ್ಕೆ ತೊಗೊಂಬರೋಣ ಅಂತಿದ್ದೀವಿ. ಹಾಗೆಯೇ ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಪ್ರೊಡ್ಯೂಸರ್ಸ್ಗೂ ನನ್ನನ್ನು ನಂಬಿರೋದಕ್ಕೆ ಮುಂಚೆ ಒಬ್ಬರಿಗೆ ಕತೆ ಹೇಳ್ತಿದ್ದೆ, ಇವಾಗ ಜೊತೆಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕತೆ ಹೇಳ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ನನ್ನನ್ನು ನಂಬಿರೋದಕ್ಕೆ. ಆದಷ್ಟು ಒಳ್ಳೆಯ ಸಿನಿಮಾ ಮಾಡೋ ಪ್ರಯತ್ನದಲ್ಲೇ ಎಲ್ಲರೂ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅಶ್ವಿನಿ ಅವ್ರು ಯಾಕೆ ಸೇರಿದ್ದೀವಿ ಅಂದರೆ ಅದೇ ಸುಮಾರು ಜನ ಹಂಗೆ ಮಾಡ್ತಾರೆ. ನಮಗೇನಾಯಿತು, ಫಸ್ಟು ನಾನು ಗುರು ಕತೆ ಕೇಳ್ತಾ ಇದ್ವಿ, ನಾನು ಯುವ ಕತೆ ಕೇಳ್ತಾ ಇದ್ವಿ, ಯಾವುದು ಸೆಟ್ ಆಗಿರ್ಲಿಲ್ಲ. ಸರಿ, ಒಂದು ದಿವಸ ಕಾರ್ತಿಕ್ ಮತ್ತು ಯೋಗಿ ಬಂದು ಹೇಳಿದ್ರು, ಅಕ್ಕ ಒಂದು ಸ್ಟೋರಿ ಇದೆ, ಸುಮ್ಮನೆ ಕೇಳಿ, ರೋಹಿತ್ ಒಂದು ಸ್ಟೋರಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ. ಜಯಣ್ಣ ಸರು ಕೇಳ್ತಾ ಇದ್ದ, 3 ಪ್ರೊಡಕ್ಷನ್ ಹೌಸ್ ಕೇಳಿದ್ವಿ. ಆ್ಯಂಡ್ ಯಾಕೆ ವೈ ಡೋಂಟ್ ವಿ ಡೂ ಇಟ್ ಟುಗೆದರ್ ಅಂತ. ಸೊ ನಾನೇ ಡಿಸಿಷನ್ ತಗೊಂಡು ಅವರು ಓಕೆ ಅಂತ. ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಸಿನಿಮಾ ಅಂತ? ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಕತೆ ಅಂತ, ಸ್ಕ್ರೀನ್ ಪ್ಲೇ ಆಗಲಿ? ಕಾಡಿದೆ ಅಂತಲ್ಲ, ಇಟ್ಸ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಕಾಂಟೆಂಟ್. ಕಥೆನೂ ಇದೆ, ಕಮರ್ಷಿಯಲ್ ಆಸ್ಪೆಕ್ಟು ಇದೆ. ಆ್ಯಂಡ್ ಗುರುಗೆ ಸೂಟ್ ಆಯ್ತಂತ ನನಗೆ, ಯುವಾಗ ಸೂಟ್ ಆಯ್ತಂತ ನನಗೆ ಅನಿಸ್ತು. ರೋಹಿತ್ದು ನೋಡಿದ್ರೆ ದಯವಿಟ್ಟು ಗಮನಿಸಿಲಿ, 4 ಕಿರುಚಿತ್ರಗಳು ಸೇರಿ ಅಂದರೆ ಆಂಥಾಲಜಿ ಅಂತ ಇದ್ದಾರೆ. ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಸೇಮ್ ರತ್ನನ್ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ ಅವ್ರದ್ದಾಗಲಿ, ಉಮಾಶ್ರೀದು, ಪ್ರಮೋದು, ಶ್ರುತಿ ಮೇಡಮ್ದು, ಎಲ್ಲರದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ. ಆಲ್ಮೋಸ್ಟ್ 4 years ಆಯಿತು ರತ್ನನ್ ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ತಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ವ, ಅದು ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು, ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ.
ಇದರಲ್ಲೂ ಅದೇ ಥರದ್ದು ಓಪನ್ ಜರ್ನಿ. ಎಕ್ಕ ಹೀರೋ ಯುವ ಅನ್ನೋದು ಎಕ್ಕ ಏನಕ್ಕಾದ ಅವನ ಜರ್ನಿ. ಜಯಣ್ಣ ಅವ್ರು ಹೇಳ್ದಂಗೆ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆದರು, ಏನಕ್ಕೆ ಅಲ್ಲೇ ಎಂಡ್ ಆಗುತ್ತೆ. ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂಟಿಂಗ್ ಮಾಡಬೇಕಾಗಿರೋ ಪಿಕ್ಚರು. ಸೊ ಪಾತ್ರಗಳು, ಎಲ್ಲ ಪಾತ್ರಗಳು ಕಾಡುತ್ತೆ ನಿಮಗೆ. ನೀವು ಥಿಯೇಟ್ರಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳ್ಳುತ್ತೆ. ಇನ್ನೂ ಒಂದು ವರ್ಷ ಆಗಲಿ 2 ವರ್ಷ ಆಗಲಿ ಪಾತ್ರಗಳ ಬಗ್ಗೆ ಮಾತಾಡ್ತೀವಿ. ಅದು ನಿಮಗೆ ನೆಕ್ಸ್ಟ್ ಇವನ್ ನೀವು ಕತೆ ಕೇಳಾದ್ಮೇಲೆ 2 ದಿನ ಆಗಲಿ 3 ದಿನ ಆದಮೇಲೆ ನಿಮಗೆ ಆ ಕಥೆಗಳಲ್ಲಿ ಆ ಪಾತ್ರಗಳಾಗಲಿ ಸನ್ನಿವೇಶಗಳು ನಿಮಗೆ ನೆನ್ಪು ಬರ್ತಿದ್ರೆ ಅದನ್ನು ಕಾಡುತ್ತಾನೆ ಅದನ್ನೇ. ಸೊ ನಿಮಗೂ ಹಂಗೆ ಕಾಡುತ್ತೆ. ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್, ಅದು ಇದಾಗುತ್ತೆ. ಇನ್ನೊಂದು ಅಂದರೆ ಇವಾಗ ತುಂಬ ಅತಿರೇಕ ಅನ್ನಿಸ್ಬೋದು. ಈಗ ರಾಮ ಮಂದಿರ ಕಟ್ಟಬೇಕು ಅಂದರೆ ಎಲ್ಲರೂ ಕೈ ಜೋಡಿಸೋದ್ವಲ್ಲ, ಆ ರೀತಿ ಏನೋ ಒಂದು ಆಗಬೇಕಲ್ಲ ನಮ್ಮ ಇಂಡಸ್ಟ್ರಿಲಿ, ಮುಂದಿನ ಪೀಳಿಗೆಗೆ ಏನೋ ಆಗಬೇಕಂತಿತ್ತಲ್ವ. ಸೊ ಅವರೊಬ್ಬರನ್ನ ಪ್ರಾಬಬ್ಲಿ ನಾವು ವಿ ಆರ್ ಆಲ್ ಸೆಲೆಬ್ರೇಟಿಂಗ್ ಇಟ್. ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ದಂಗೆ ನಾವು ಇವ್ರನ್ನೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದ್ರೆ ಅತಿರೇಕದ ಮಾತಲ್ಲ, ಆ್ಯಕ್ಚುಲಿ ನಮ್ಮ ಮನಸ್ಸಿಗೆ ಬಂದಿದೆ. ಆಮೇಲೆ ಮುಂಚೆಯಿಂದನೂ ಬಂದಿರೋದು ಲೊಕೇಶನ್. ನೀವು ಭೂತಾಯನ ಮಗ ಅಯ್ಯೋ ನೋಡಿದಾಗಲೂ 3-4 ಜನ ಪ್ರೊಡ್ಯೂಸರ್ ಇರ್ತಾರೆ. ನೀವು ಈಗ ಹಿಂದಿ ತೆಲುಗು ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಇದ್ರೂ ಸಿನಿಮಾನ ದೊಡ್ಡದು ಮಾಡಿದಾಗ ಆಮೇಲೆ ಕೊಲಾಬ್ರೇಷನ್ ಇಸ್ ದ ಫ್ಯೂಚರ್. ಅದೇ ಅದನ್ನ ಒಟ್ಟಿಗೆ ಸೇರಿದ್ರೆ ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ನೀವು ಮೂಡ್ ಬರ್ಸ್ಬೋದಂತ. ಸೊ ಮೇನ್ಲಿ ಅದೇ ಎವ್ರಿ ಒನ್ ಥಿಂಕಿಂಗ್ ಸೇಮ್ ಇದೆ, ಒಂದೇ ಟಾರ್ಗೆಟ್ ಇದೆ. ಸೊ ಅಲೈನ್ ಆದಾಗ 3 ಜನ ಜೊತೆ ಮಾಡೋದೇನು ತೊಂದರೆ ಇಲ್ಲ ಅಂತ. ಸರ್, ಅದಕ್ಕೆ ರಿಲೇಟೆಡ್ ಪ್ರಶ್ನೆನೇ ಇದು. ಸೊ ನೀವು 3 ಜನ ಅಂದರೆ ಎಲ್ಲೋ ಹೈ ಬಜೆಟಿಂದ ಸಿನಿಮಾ ತಕ್ಕಂಗಿದೆ. ಇಷ್ಟು ಒಬ್ಬರೇ ಮಾಡೋಕ್ಕಾಗಲ್ಲ ಅದಕ್ಕಿಂತ ಬಿಟ್ಟು ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟು, ಆ ಸಿನಿಮಾಗೆ ಎಷ್ಟು ಬೇಕು ಎಲ್ಲೂ ಏನು ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದ್ದೀವಿ. ಆಮೇಲೆ ತರೋ ಹೋಮ್ವರ್ಕ್. ಈಗ ನಾವು ಇವತ್ತಿನ ದಿನ ನವೆಂಬರ್ 28, ಜೂನ್ 6ಕ್ಕೆ ಥಿಯೇಟರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದೆ. ಎವ್ರಿಥಿಂಗ್ ಇಸ್ ಪ್ಲಾನ್ ಫ್ರಮ್ ಡೇ 1 ಶೂಟ್ ಟು ಲಾಸ್ಟ್ ಡೇ ಆಫ್ ಶೂಟ್. ಪ್ರಮೋಷನ್ಸ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಎಲ್ಲ ಅದನ್ನು. ಸೊ ಅದನ್ನು ತರೋ ಪ್ಲಾನಿಂಗ್ ಮಾಡ್ತಾ ಇರುವಾಗ 3 ಜನದ ಇನ್ಪುಟ್ಟು ಚೆನ್ನಾಗೋದು. ಓನ್ಲಿ ದುಡ್ಡು ಒಂದು ಹಣದ್ದು ಬಲದ್ದು ಬದಲು ಕೆಲಸವನ್ನು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿರುವಾಗ ಆ್ಯಕ್ಚುಲಿ ಇನ್ನೂ ಈಸಿ ಆಗುತ್ತೆ ನಮಗೆ. ಇಲ್ಲ, ನೀವು ಕೇಳಿದ ಕ್ವೆಶ್ಚನ್ಗೆ ಏನಂದರೆ, ನೀವು ಹೇಳ್ದಂಗೆ ಎಷ್ಟು ದುಡ್ಡಾದರೂ ಯಾರಾದರೂ ಹಾಕ್ಬೋದು, ಬಟ್ ಕಷ್ಟನೋ ಸುಖನೋ ಒಬ್ಬನೇ ಅನುಭವಿಸೋದು ಬದಲು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಡಿರೆಕ್ಟರ್ಗೆ ಆ್ಯಕ್ಚುಲಿ ಟೈಟಲ್ ಹುಟ್ಟಿರೋದೇ ಜಾಕಿ, ವರ್ಕಿಂಗ್ ಟೈಟಲ್ ಎಕ್ಕ ಅಂತ ಇತ್ತು ಅಂತ ಬಹುಶಃ ಎಲ್ಲರಿಗೂ ಗೊತ್ತಿದೆ. ಸೊ ವಿ ವಾಂಟೆಡ್ ಟು ಕ್ಯಾರಿ ದಟ್ ಫಾರ್ವರ್ಡ್. ಒಂದು ಬೀಯಿಂಗ್ ತುಂಬ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಹೇಳಬೇಕು ಅಂದರೆ. ಇನ್ನೊಂದೇನು ಅಂತಂದರೆ ಬಹುಶಃ ಅದೇನೋ ಕೂಡು ಬರುತ್ತೆ ಅಂತಾರಲ್ಲ, ಆ ಥರ ಎಕ್ಕ ರಾಜ. ನಾವು ಕತೆ ಕೇಳಬೇಕಾದ್ರೆ ಎಲ್ರಿಗೂ ಫಸ್ಟ್ ಹಾಡು ತಲೆಗೆ ಬಂದಿದೆ ಎಕ್ಕ ರಾಜ ರಾಣಿ. ಸೊ ಎಕ್ಕ ರಾಜ ರಾಣಿ ತೀರಣ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲ, ಎಕ್ಕ ವಾಸ್ ದಿ ವರ್ಕಿಂಗ್ ಟೈಟಲ್ ಜಾಕಿದು, ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ ಆ ಟೈಟಲ್ ಬಂತು. ಆ್ಯಂಡ್ ಇನ್ನು ಅಪ್ಪು ಸರ್ ಬರ್ತಾರ ಸಿನಿಮಾದಲ್ಲಿ ಮ್ಯಾಜಿಕ್ ಇರುತ್ತಾ ಅನ್ನೋದು ನೀವು ಸಿನಿಮಾ ನೋಡಬೇಕು. ಯುವ ಇದಾರಲ್ಲ ಅಪ್ಪು ಸರ್, ಅದು ಅಪ್ಪು ಸರ್ ನೋಡ್ದಂಗೆ ಆಗುತ್ತೆ. ನೀವು ಜಾಕಿ ಅಥವಾ ಅವ್ರು ಏನು ಮ್ಯಾಜಿಕ್ ಮಾಡೋರಲ್ಲ, ವಿ ಆರ್ ಟ್ರೈಯಿಂಗ್ ಟು ಡೂ ದಟ್. ನಾನು ಸೂರಿ ಸರ್ ಅಷ್ಟು ಇದಲ್ಲ, ಬಟ್ ಮತ್ತೆ ಜಾಕಿನ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅಪ್ಪು ಸರ್ನ ಮತ್ತೆ ನಾವು ಇದನ್ನು ಮಾಡೋಕ್ಕಾಗಲ್ಲ. ಬಟ್ ವಿ ಆರ್ ಟ್ರೈಯಿಂಗ್ ಟು ಅಚೀವ್ ವಾಟ್ ಡೆವ್ ಡನ್. ಆ ಅಚೀವ್ಮೆಂಟ್ ಮಾಡೋದಕ್ಕಂತೂ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ವಿಭಿನ್ನ ಪ್ರಯತ್ನಗಳು ಆಗ್ತಾನೆ ಇರುತ್ತೆ ಪ್ರತಿ ಸಲವೂ ಕೂಡ. ಅಂದರೆ ವಿಭಿನ್ನ ಸಿನಿಮಾ ಅಂತ ನಾನು ಹೇಳಕ್ಕೆ, ಯಾವುದು ವಿಭಿನ್ನ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಎಲ್ಲ ಸಿನಿಮಾನು ನಾವು ಕಮರ್ಷಿಯಲ್ ಆಗೇ ನಾವು ಸಿನಿಮಾ ನೋಡಬೇಕು ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ನಾವು ಸಿನಿಮಾ ಇಸ್ ಕಾಮರ್ಸ್. ನಾನು ಪೇಪರ್ ಮೇಲೆ ಬರೆಯೋವರೆಗೂ ಅದು ಆರ್ಟ್ ಆಗಿರುತ್ತೆ. ಅದಾದಮೇಲೆ ನಾವು ಸಿನಿಮಾ ಮಾಡಬೇಕು ಅಂದರೆ ದುಡ್ಡು ಮಾಡಲೇಬೇಕಲ್ವ. ಸಿನಿಮಾ ರಿಲೀಸ್ ಮಾಡಿ ದುಡ್ಡು ಮಾಡಬೇಕಿಲ್ಲ, ನಾನು ಮನೇಲಿ ಇಟ್ಕೊಂಡು ನಾನೊಬ್ಬನೇ ನೋಡಬೇಕಾಗತ್ತೆ. ಸೊ ನಾನು ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಜನಕ್ಕೆ ತಲುಪುವಂಥ ಸಿನಿಮಾ ಮಾಡ್ತಾ ಇದ್ದೀವಿ. ವಿಭಿನ್ನ ಸಿನಿಮಾ ಇದು ಎಲ್ರಿಗೂ ನನ್ನ ಫಿಲಮ್ ನಾನು ವಿಭಿನ್ನ ಅಂತ, ನನ್ನ ಮಗು ನನಗೆ ನನ್ನ ಮಗು ಸೂಪರ್ ಅಂತಲೇ ಮಾತಾಡ್ತೀವಿ, ಆ ಥರ ಇರುತ್ತೆ. ಇನ್ನೊಂದು ಮೇಡಮ್ ನಾವು ಫಸ್ಟ್ ಟೈಮ್ ನಾವು ಕತೆ ಹೇಳಿದಾಗ ಅವ್ರಿಗೊಂದು ಲೈಫಿನ ನ್ಯೂಯನ್ಸ್ ಇದೆ. ಅಂದರೆ ಅವರು ತುಂಬ ಚೆನ್ನಾಗಿ ಈಸಿಯಾಗಿ ಕಂಡು ಹಿಡಿದು ಬಿಡ್ತಾರೆ. ಏನಾದರೂ ಒಂದು ಸಣ್ಣ ಇದೆ ಇದ್ರೂ ಅದನ್ನು ಇಮಿಡಿಯೇಟಾಗಿ ಹೇಳೋರು, ಇದು ಈ ಥರ ಬೇಡ, ಹಿಂಗೆ ಮಾಡಿ ಹಿಂಗೆ ಮಾಡ್ಬೋದು. ಆ್ಯಂಡ್ ಆ ಸಣ್ಣ ನ್ಯೂಯನ್ಸಸ್ ವರ್ಕ್ ಆಗಿದೆ ನಮಗೆ. ಮೇಡಮ್ದು, ರಾಘಣ್ಣ ಅವ್ರದ್ದು ಈ ಸಜೆಷನ್ಸ್ ಎಲ್ಲ ತುಂಬ ವರ್ಕ್ ಆಗಿದೆ ಈ ಸಿನಿಮಾದಿಂದ. ಸೊ ದ್ಯಾಟ್ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ ಇದೆ. ಅಂದರೆ ಇದು ಪ್ರಾಪರ್ ಔಟ್ ಆ್ಯಂಡ್ ಔಟ್ ಇಂಟೆನ್ಸ್ ಡ್ರಾಮಾ ಸಿನಿಮಾ ಇದು. ಅಂದರೆ ಹಾಗಾಗಿ ಅವ್ರಿಗೆ ಬಹುಶಃ ಆ ಎಲಿಮೆಂಟ್ ಇಷ್ಟ ಆಗಿದೆ ಈ ಸರ್ತಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅದರ ಇನ್ನು ಸಜೆಷನ್ಸು ಇದೆ.
ಯುವ ಸರ್ ನಿಮ್ಗೆ ಈಗ ಪಕ್ಕ ಮಾಸೆ 100% ಮಾಸೆ. ನೀವು ಆಲ್ರೆಡಿ ಪೋಸ್ಟರಲ್ಲಿ ನೋಡಿರ್ತೀರಾ, ಪಕ್ಕ ಮಾಸು. ಬಟ್ ತುಂಬ ಇಮೋಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಸಿನಿಮಾ ಅಲ್ಲಿ. ಬೇಸಿಕ್ಲಿ ಏನಂದರೆ ಪರಿಸ್ಥಿತಿ ಒಬ್ಬ ಮನುಷ್ಯನ ಹೇಗೆ ಬದಲಾಯಿಸ್ಬೋದು ಅಥವಾ ಹೇಗೆ ಬಿಹೇವ್ ಮಾಡಿಸುತ್ತೆ ಅನ್ನೋದು ಅಲ್ಲಿಂದ ಆ ಮಾಸ್ ಹುಟ್ಕೊಂಬರುತ್ತೆ. ಸೊ ಅದೇ ಮೇನ್ ಈ ಸಿನಿಮಾದ. ಸರ್ ಶಿವಣ್ಣ ಮಚ್ಚಲ್ಲ, ಅದು ಆ್ಯಕ್ಚುಲಿ ಮಟನ್ ನೇತಾಕೋ ಅಂತ ಒಂದು ಇದು ಅದು. ಸೊ ಅದನ್ನು ಹೇಳದ್ಬಿಟ್ಟು ಇಟ್ಕೊಂಡಿರ್ತಾರೆ ಅವರು ಅನ್ನೋದು ಫಸ್ಟ್ ಥಿಂಗ್. ಆ್ಯಂಡ್ ಆ ಇದು ಆ್ಯಂಡ್ ಓಮ್ಗೂ ಅಥವಾ ವಂಶಿಗೂ ದಯವಿಟ್ಟು ರಿಲೇಟ್ ಮಾಡ್ಕೊಳ್ಳೋದೇ ಬೇಡ. ಬಿಕಾಸ್ ಅದಾಗಲೇ ನೀವು ಹೇಳ್ದಂಗೆ ಒಂದು ಟ್ರಾವೆಲ್ ಆಗಿತ್ತು ಶಿವಣ್ಣ ಅವ್ರದ್ದು ಆಗಲಿ ಅಪ್ಪು ಸರ್ದಾಗಲಿ. ಇದು ಒಂದು ಮಾಸ್ ಎಲಿಮೆಂಟನ್ನ ತೋರಿಸೋದ್ರ ಜೊತೆಗೆ ಒಂದು ಕಂಟೆಂಟು ಇದೆ ಅದರಲ್ಲಿ. ಆ್ಯಂಡ್ ಅಂದರೆ ನೀವು ಕರೆಕ್ಟಾಗಿ ಆ ಪೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಕಾರ್ನರ್ಲಿ ಒಂದು ಟೆಡಿ ಬೇರ್ ಬಿದ್ದಿದೆ. ಸೊ ದೇರ್ ಇಸ್ ಅ ಸ್ಟೋರಿ, ಅದರಲ್ಲೇ ಒಂದು ಕಥೆ ಇದೆ. ಸೊ ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ ಇದೆಲ್ಲ ಆದಮೇಲೆ ಯಾವತ್ತೋ ಒಂದಿನ ಅವ್ರು ಮಚ್ಚಿಡ್ದಾಗ ನೀವು ಈ ಪ್ರಶ್ನೆ ಕೇಳಿದ್ರೆ ಐ ಥಿಂಕ್. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಷಯ ಬಂದಾಗ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಒಂದು ಫ್ಯಾಮಿಲಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ, ಒಂದದು. ಇನ್ನೊಂದು 3 ಜನ ಪ್ರೊಡ್ಯೂಸರ್ಸ್. ಸೊ ಡೆಫಿನೆಟ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಈಸಿ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಅವರು ನನಗೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಮನೆಯಲ್ಲಿ ಹೆಂಗೆ ಕೆಲಸ ಮಾಡ್ತಿರ್ತೀವೋ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆ ಥರ ಒಂದು ವಾತಾವರಣ ಸೃಷ್ಟಿಯಾದಾಗ ಕೆಲಸ ಸುಲಭವಾಗುತ್ತೆ, ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಬೋದು. ಸಿನಿಮಾ ತುಂಬ ಮಾಸ್ ಇದೆ, ನಾನು ಆಗಲೇ ಹೇಳಿದೆ. ಆ್ಯಂಡ್ ಜಾಸ್ತಿ ಏನು ಹೇಳ್ಬೋದು ಅಂದರೆ, ಅಫ್ಕೋರ್ಸ್ ನಾನು ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಕ್ಯಾರೆಕ್ಟರಲ್ಲಿ ತುಂಬ ವ್ಯತ್ಯಾಸ ಇದೆ. ಆ ಕ್ಯಾರೆಕ್ಟರ್ ಸೈಲೆಂಟ್ ಇದ್ದರೆ ಈ ಕ್ಯಾರೆಕ್ಟರ್ ಸ್ವಲ್ಪ ವೈಲೆಂಟ್. ಆ್ಯಂಡ್ ಪ್ರಿಪರೇಷನ್ ನಡೀತಾ ಇದೆ, ವರ್ಕ್ಶಾಪ್ಸ್ ನಡೀತಾ ಇದೆ, ಡೈಲಾಗ್ ರಿಹರ್ಸಲ್ಸ್ ನಡೀತಿದೆ. ಮುಹೂರ್ತ ಈಗ್ತಾನೆ ಆಗಿದೆ, ಆದಷ್ಟು ಬೇಗ ಶೂಟಿಂಗ್ ಕೂಡ ಹೋಗ್ತಾ ಇದೆ.